ಏನದು ಐಟಮು ಮನೆಗೆ ಐಟಮ್. ಸ್ಪಂದನ ಏನು ಕೊಟ್ಟಿದ್ದಾರೆ ಸುದಿ? ಬಟ್ಟೆ ಏನು ಕೊಟ್ಟು ಕಳ್ಸಾರ? ಗೌರಿ ಹಬ್ಬಕ್ಕೆ ಬಟ್ಟೆ ಕೊಟ್ಟಿದ್ದಾರೆ. ಹೋಗಿ ಚೆನ್ನಾಗಿ ನೋಡ್ರಿ ಅದೇನು. ಓಹೋ ಏನು ಸೀರೆ ಗರಿಗರಾಗಿಲ್ವ? ಸೀರೆಗಳು ಬೇಕಿತ್ತು ನಂಗೆ. ಗೌರಿ ಹಬ್ಬ ಮಾಡ್ತೀವಿ. ಆಕೆ ನಮ್ಮ ಮನೆಗೆ ಬಂದಿದ್ದಕ್ಕೆ ಸೀರೆ ಉಡ್ಸಿ ಕಳ್ಸಿದ್ದಾನೆ ಇದನ್ನ. ಅದೇ ಫಸ್ಟ್ ಟೈಮ್ ಬಂದಲ್ಲ ನಮ್ಮ ಮನೆಗೆ ಅಂದ್ಬಿಟ್ಟು ಹೊಸ ಸೀರೆ ಅವಳು ಉಡ್ಸಿ ಕಳ್ಸ್ತಾರೆ, ವಾಪಸ್ ಕೊಟ್ಟು ಕಳ್ಸ್ತಾರೆ. ಹೊಸ ಸೀರೆಯನ್ನು ಕೊಡ್ತಾರೆ ವಾಪಸ್ ಫೈನ್ ಅಂತ. ಇದು ಮಾಡಿದ್ದಾರೆ ಆಧಾರ್ ಕಾರ್ಡ್ ಏನಾದ್ರು ಬೇಕು ನಿಮಗೆ? ಏನು ಬಿಡಲ್ವಾ? ಎತ್ತಿಗೆ ಹೋಗ್ಬೇಕು. ಎಷ್ಟೊತ್ತು ಬಂದ ಅಲ್ಲ ಈ ಸೊಪ್ಪು ಎಲ್ಲ ತಗೊಂಡು ಬಂದಿದ್ದಾರೆ. ಅಲ್ಲೇ ನಮ್ಮ ಅಪ್ಪನಿಗೆ ಯಾಕೆ ಇಂಥ ಕೆಟ್ಟ ಬುದ್ಧಿ? ನಾವು ಅಂದ್ರೆ ಅಪ್ಪ ಇದೇ ತರ ಕಡಲೆ ಸಕ್ಕರೆ ಕಾಯ್ತುರಿ ಮಿಕ್ಸ್ ಮಾಡಿ ಗಣಪತಿ ಮುಂದೆ ಇಡ್ತಾರಲ್ಲ, ಗೌರಿ ಗಣಪತಿ. ಇದು ಸ್ವಲ್ಪ ಖಾರ ರುಬ್ಬಿ ಸಾಂಬಾರು ಮಾಡ್ಕೊಂಡು ಇದು ಕೈ ಮೈ ದಾಡ್ಸ್ಕೊಂಡೆ ಪದ್ಮ ನೀಟಾಗಿ ಸೈಡ್ ಬಾ. ಕಡಲೆ ರವೆ ಅವಲಕ್ಕಿ ಹಾಕೊಂಡು ಅಲ್ಲೊಂದು ಇದು ಕೊಡ್ಬಾ. ಗಿಣ್ಣ ಹಾಕೊಳ್ಬೇಕು. ದೃಷ್ಟಿ ಆಗ್ಬಾರ್ದು ಅಂತ. ಕಾಲ್ ಮಾಡ್ತೀನಿ. ಬೆಂಗಳೂರು ಅಡ್ರೆಸ್ಗೆ ಚೇಂಜ್ ಮಾಡ್ತಿದ್ದೀನಿ. ಅದನ್ನ ಏನು ಪ್ರಾಬ್ಲಮ್ ಇಲ್ಲ ತಾನೆ? ಏನಿಲ್ಲ ಈಗ ಯಾವ್ದು ಇದ್ದಾಗ ಬೇಡ ಸ್ಕೂಲ್ ಡ್ರೈವರ್ ಎತ್ಕೊಳವ. ಈಗ ನೀ ತಗೊಂಡಿಯಲ್ಲ ಇಲ್ಲೇ ಇದು ಮನು ಅಂದ್ರೆ ಮೋಹನಣ್ಣ. ಮೋಹನಣ್ಣ ಚಿಕನ್ ತಿನ್ನಕ್ಕೆ ಆಯ್ತಾಯಿಲ್ಲ, ಒಂಥರ ಮಾತಿ ಬರಂಗೆ ಇಸ್ಕೊಳ್ತಿದ್ದೆ. ರೈಸ್ ತಿಂದೆ. ನೀನು ಬಿಟ್ಬಿಡ ಚಿಕನ್ ಮಟನ್ ಎಲ್ಲ. ನಮ್ಮ ಮನೇಲಿ ಎಲ್ಲರೂ ಬಿಡೋಕೆ ರೆಡಿ, ನಮ್ಮ ಅಪ್ಪ ಮಾತ್ರ ರೆಡಿ ಇಲ್ಲ. ಶನಿವಾರ ಬಿಡ್ಬೇಕಂತ. ನಮ್ಮಪ್ಪ ಶನಿವಾರ ಬಿಡ್ಬೇಕಂತ. ಆಗ್ತಿದೆ ತೆಗಿತಿದೆ. ಅಯ್ಯ ನಿನ್ನೆ ನಮ್ಮಪ್ಪ ಕುಡಿದು ಖಾಲಿ ಮಾಡ್ತು. ಅಲ್ಲ ಬೇಡ ಈಗಲೇ ಅಂತ ಬಾಡೋನೆ ಫ್ರಿಜ್ಜಲ್ಲಿ ಮಾಡೋದು ಏನು ಬಾಡ. ನೋಡಿದ್ರಲ್ಲ ಅಮ್ಮ ಮನೆಯಿಂದ ಗೌರಿ ಹಬ್ಬಕ್ಕೆ ಏನೇನು ಕೊಟ್ಟಿದ್ದಾರೆ ಅಂತೆ. ತುಂಬಾ ಖುಷಿಯಾಗುತ್ತೆ ಹೆಣ್ಮಕ್ಳಿಗೆ. ಅವ್ರು ಏನು ಕೊಡಲಿ ಬಿಡಲಿ, ಚೆನ್ನಾಗಿದ್ದೀರಾ ಚೆನ್ನಾಗಿರಿ ಅಂತ ಒಂದು ಮಾತಾಡಿಸ್ತಾರೆ ಅಷ್ಟೇ, ಖುಷಿ ಸಾಕಾಗುತ್ತೆ. ಆದರೂ ಕೂಡ ಏನೋ ಅವ್ರ ಪ್ರೀತಿ ವಿಶ್ವಾಸ. ಅಲ್ಲಿಂದ ಊರಿಂದ ಒಂದು ಸೀರೆ ಮತ್ತು ಗಿಣ್ಣು ಮಾಡಿದ್ರೇನೋ, ಗಿಣ್ಣು ಜೊತೆಗೆ ಮಟನ್ನು ಸ್ವಲ್ಪ ತೆಗ್ದು ಕೊಟ್ಟಿದ್ರು. ಇವತ್ತು ಭಾನುವಾರ ಆಗಿದೆ ಮಾಡ್ಕೊಳ್ಳಿ ಅಂತೇಳಿ ಅಕ್ಕನ ಮಗನ ಕೈಲಿ ಎಲ್ಲ ಕೊಟ್ಬಿಟ್ಟು ಬರಗಪ್ಪ ಅಂತ ಕೊಟ್ಟು ಕಳಿಸಿದ್ರು. ಸೊಪ್ಪು ತರಕಾರಿ ಎಲ್ಲ ನೆತ್ತಿ ಫ್ರಿಜ್ಗಿಟ್ಟೆ. ಮಟನ್ನು ಕೂಡ ಆಮೇಲೆ ಮಾಡ್ಕೊಳ್ಳೋಣ ಇವತ್ತು ಭಾನುವಾರ ಆಗಿದೆ ಅಂತೇಳಿ. ಗಿಣ್ಣಂತೂ ಬಿಸಿಯಾಗೇ ಇತ್ತು, ಏಕೆಂದರೆ ಅವನು ಬೆಳಿಗ್ಗೆನೇ ಬೇಗನೆ ಬಿಟ್ಟಿದ್ದಾನೆ. ಹಾಗಾಗಿ ಅವ್ರು ಬೆಳಿಗ್ಗೆ ಮಾಡಿಕೊಟ್ಟಿರೋದು ಗಿಣ್ಣು ಎಲ್ರಿಗೂ ಕೊಟ್ಟೆ. ಅವರು ಕೂಡ ತಿಂತಾಯಿದ್ದಾರೆ. ಹೆಣ್ಮಕ್ಳಿಗಂತೂ ತವ್ರ ಮನೆಯಿಂದ ಏನೇ ಕೊಟ್ಟರು, ಒಂದು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು, ಒಂದು ತಿನ್ನೋ ಪದಾರ್ಥ ಆಗಿರ್ಬೋದು ಅಥವಾ ಒಂದು ತೊಟ್ಕೊಳ್ಳೋಂಥ ಐಟಮ್ ಆಗಿರ್ಬೋದು, ಏನೇ ಕೊಟ್ಟರು ತುಂಬ ಖುಷಿ ಅಲ್ವಾ. ಹಾಗಾಗಿ ನನಗೆ ಗೌರಿ ಹಬ್ಬಕ್ಕೆ ಹೋಗೋಕ್ಕಾಗಿರಲಿಲ್ಲ. ಅಕ್ಕನ ಮಗನ ಕೈಲೇ ಸೀರೆ ಮತ್ತು ಇದು ಮನೇಲಿ ಅವ್ರಿಗೆ ಏನಾಗುತ್ತೆ ಅದನ್ನು ಮಾಡಿ ಕೊಟ್ಟು ಕಳಿಸಿದ್ರು. ತುಂಬಾ ಖುಷಿ ಆಯಿತು. ಎಲ್ಲನೇ ಮಕ್ಳಿಗೂ ಸ್ವಲ್ಪ ಕೊಟ್ಬಿಟ್ಟು
ನನ್ನ ತಂಗಿ ಮಗಳ ಜೊತೆಗೆ ವೀಡಿಯೋ ಕಾಲ್ ಮಾಡ್ತಾ ಮಾತಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ ಮಕ್ಕಳ ಜೊತೆ ಮಕ್ಕಳು ಮಾತಾಡ್ತಾ ಇದ್ದರೆ. ಅವಳು ಕೂಡ ಇವಾಗ ಎಲ್ಲ ಹೆಜ್ಜೆ ಆಗ್ತಾ ಇದ್ದಾಳೆ, ಸ್ವಲ್ಪ ಮಾತು ಕೂಡ ಬಾಯಲ್ಲಿ ಅಪ್ಪ ಅಮ್ಮನನ್ನು ಕಲ್ತಿದ್ದಾಳೆ. ಹಂಗಾಗಿ ವೀಡಿಯೋ ಕಾಲ್ ಮಾಡ್ತಾ ಅವಳ ಜೊತೆನೂ ಕೂಡ ಇವರು ಕೂಡ ಮಾತಾಡ್ತಾಯಿದ್ರು ಆಟ ಆಡ್ಕೊಂಡು. ಅಕ್ಕ ಅಂತೂ 2-3 ಸಲ ಫೋನ್ ಮಾಡಿದ್ಲು, ಅಕ್ಕ ಸುದೀಪ್ ಬಂದ ಅಂಥೇಳಿ. ಅವನು ಬರ್ತಾನೆ ಇರಕ್ಕ, ಬರ್ತೀನಿ ಅಂತ ಅಂದಮೇಲೆ ಬರ್ತಾನೆ ಬಿಡು ಅಂತೇಳಿದ್ವಿ. ಬೇಗನೆ ಹೋಗುವಂಥ ಗಿಣ್ಣು ಮಾಡಿಕೊಟ್ಟಿದ್ದೀವಿ. ಮತ್ತು ಮಟನು ಅದೇ ವೇಸ್ಟ್ ಮಾಡಬೇಡ, ಬೇಗನೆ ಮಾಡಿ ಎಲ್ರಿಗೂ ಊಟಕ್ಕೆ ಹಾಕ್ಕೊಡು ಅಂತ ಹೇಳಿದ್ರು. ಆಯಿತು ಮಾಡ್ತೀನಿ ಅಂತ ಹೇಳಿದೆ. ಹಂಗಾಗಿ ಅವನು ಕೂಡ ಬಂದ. ನಾನು ಅಡುಗೆ ಮಾಡೋಣ ಅಂತ ಹೋಗ್ತಾಯಿದ್ದೆ, ಆವಾಗ ಅವನು ಬಂದಲ್ಲ, ಗಿಣ್ಣೆ ತಂದವನೆ ಅಂತ ಹೇಳಿದ್ರಲ್ಲ, ಸರಿ ಆಯಿತು ಅದನ್ನೇ ಕೊಡೋಣ ಅಂಥೇಳಿ. ಇನ್ನೇನು ಮಧ್ಯಾಹ್ನ ಆಗೇಬಿಡ್ತು, ಎಲ್ಲ ಸ್ವಲ್ಪ ಗಿಣ್ಣು ತಿನ್ನೋಣ ಅಂಥೇಳಿ. ಬಿಸಿಯಾಗಿತ್ತು, ಎಲ್ರಿಗೂ ಸ್ವಲ್ಪ ಗಿಣ್ಣನ್ನು ಹಾಕ್ಕೊಟ್ಟಿದ್ದೀನಿ. ಎಲ್ಲ ತಿಂತಾಯಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರವೆ ಅವಲಕ್ಕಿ ಮತ್ತು ಅದ್ರ ಜೊತೆಗೆ ಕಡಲೆನ ಪುಡಿ ಮಾಡಿ ಕಡಲೆ ಪುಡಿನೂ ಹಾಕಿದ್ದಾರೆ. ತುಂಬ ಸಿಹಿ ಇಲ್ಲ ಅಥವಾ ಹುಳಿ ಇಲ್ಲ, ತುಂಬಾ ಚೆನ್ನಾಗಿದೆ. ಗಿಣ್ಣದ್ದು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನೀರು ಹಾಕ್ತೀರ ಅವಳು ಹಾಲೆ 6 ಲೀಟ್ರು 5 ಲೀಟ್ರು 5 ಒಂದೇ ಸತ್ತು ಕೊಟ್ಟಿದ್ದವಳು. ಸಣ್ಣವ ಏನು ಕಮ್ಮಿ ನಾಳು ಯಾರೋ ಕೊಟ್ಟಿದ್ದೇನೋ ಮಧ್ಯ ಇದು ಕೆಳಗ ಅಕ್ಕ ಯಾಕಕ್ಕ ಎಲ್ಲರೂ ಬಿಸ್ಕೆಟ್ ಹಂಗೆ ಕಿತ್ಕೊಂಡು ತಿಂತಿದ್ಯಾ ಮಾಡ್ಕೊಂಡಿ ನೋಡು ಅವ್ರ ಮನೆ ಗಿಡ ನಮ್ಮ ಮನೆಗೆ ಬೇಕು ಅಂತ ಇತ್ತೇನೋ. ಎಲ್ಲ ಕಮ್ಮಿ ಕೊಟ್ಟಾನ ಅವನು. 7 ಹಾಲು ಊದೋಟಾಳ ಮನೆ ಅದ ಅಜ್ಜೋ ಪಾಪು ಮಮ್ಮಿ ಏನೋ ಬಿಸ್ಕೆಟ್ ಅಲ್ಲಿ ಅಯ್ಯೋ ಅಲ್ಲಿ ಅದನ್ನ ಬಾಯಿಗೆ ಹಾಕಕ್ ಕುಂತಾಳ ಬಾಯಾಗ ಅವ್ರು ಕಿತ್ಕೊಳಕ್ ಕಲ್ತಾಳ. ಎಳಿ 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 ಅಜ್ಜೋ ನಮ್ಮ ಮನೇಲಿ ಗೋಡೆ ಟಿ ವಿ ಅದು ಕೆಟ್ಟೋಗಿತ್ತು. ಅದು ಕೆಟ್ಟೋಗೋದಕ್ಕೆ ಕಾರಣ ನಾನೇ, ಏಕೆ ಅಂದರೆ ಒದ್ದೆ ಬೆಟ್ಟಲ್ಲಿ ಸ್ಕ್ರೀನ್ನ ಒರೆಸ್ಬಿಟ್ಟಿದ್ದೆ. ಹಂಗಾಗಿ ಟಿ ವಿ ಕ್ಲಿಯರಾಗಿ ಬರ್ತಾ ಇರಲಿಲ್ಲ. ಅದನ್ನು ರೆಡಿ ಮಾಡಿಸ್ಕೊಂಡು ಬರ್ತೀವಿ ಅಂತೇಳಿ ನಮ್ಮ ಯಜಮಾನ್ರು ಮತ್ತು ನಮ್ಮ ಅಕ್ಕನ ಮಗ ನನ್ನ ಮಗಳು 3 ಜನನೂ ಹೋದರು. ಅವ್ರು ತಗೊಂಡೋದ್ರು. ಅವರು ಗ್ಯಾರಂಟಿ ಅದು ರೆಡಿ ಆಗೋದಿಲ್ಲ, ಒಂದು 6-7 ಸಾವಿರ ಆಗುತ್ತೆ ಅಂದ್ರಂತೆ. ಹಂಗಾಗಿ ವಾಪಸ್ ತಗೊಬಂದು ಸ್ವಲ್ಪ ನನಗೆ ಮಂಗಳಾರತಿ ಮಾಡಿದ್ರು. ಅದಾದಮೇಲೆ ನನಗೂ ಬೇಜಾರಾಯಿತು. ನಾನು ಟಿ ವಿ ಎಲ್ಲ ಗಲೀಜಾಗಿದೆಯಲ್ಲ ಅಂತ ಒರೆಸ್ದೆ. ಅದು ಈ ಥರ ಎಲ್ಲ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಸರಿ ಆಯಿತು ಬಿಡಿ, ಇನ್ನೇನು ಮಾಡೋದು, ನನ್ನಿಂದ ತಪ್ಪಾಗಿದೆ ಅಂದ್ಬಿಟ್ಟು ಸುಮ್ಮನಾದಿ. ಅಷ್ಟರೊಳಗೆ ನನ್ನ ಮಗಳು ಕೂಡ ನನಗೆ ಕೂದಲೆಲ್ಲ ನೀಟಾಗಿ ಸ್ನಾನ ಮಾಡಬೇಕಾದ್ರೆ ತಿಕ್ಕೊಳ್ಳೋದಕ್ಕಾಗಲ್ಲ, ಸ್ವಲ್ಪ ಕೂದಲು ಕಟ್ ಮಾಡಮ್ಮ ಅಂತ ಹೇಳಿದ್ಲು. ಅವಳಿಗೂ ಕೂಡ ಸ್ವಲ್ಪ ಕೂದಲು ಕಟ್ ಮಾಡೋಕ್ಕೆ ಹೋದೆ. ಅವಳಿಗೂ ಕೂದಲು ಕಟ್ ಮಾಡ್ತಾ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿದೆ. ಅವಳು ಕೂಡ ಬೇಜಾರು ಮಾಡ್ಕೊಂಡು, ಏನು ಮಮ್ಮಿ ಇವತ್ತು ಏನಾಗಿದ್ದು, ಏನಕ್ಕೆ ಇಷ್ಟು ಕೂದಲು ಉದ್ದ ಕಟ್ ಮಾಡಿಬಿಟ್ಟೆ ಅಂದು. ಆಯಿತು ಬಿಡಪ್ಪ ಅಂತ ಹೇಳಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇವಾಗ ಸಾಂಬಾರು ರೆಡಿಯಾಗಿದೆ, ಇವ್ರಿಗೂ ಕೂಡ ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ, ಊಟನೂ ಕೂಡ ಮಾಡ್ತಾಯಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು.